ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ಕೆಲವು ಕ್ವಶನ್ಸ್ಗಳನ್ನ ಅನಾಲಿಸಿಸ್ ಮಾಡ್ತೀನಿ. ಇದು ಟೀಚರ್ ರೆಕ್ರೂಟ್ಮೆಂಟ್ಗೆ ಕೇಳಿದಂತ ಕ್ವಶನ್. ನಾಲ್ಕು ಕ್ವಶನ್ಸ್ ಅದಾವ. ಫಸ್ಟ್ ಕ್ವಶನ್: I met Hari who had just returned from his office. Here, who is a? ಹೂ ಅಂದ್ರೆ ಯಾರು, ಏನು ಇದ್ರಲ್ಲಿ ಅಂತ. ಈ ನಾಲ್ಕು ಆಪ್ಷನ್ ದಲ್ಲಿ ಹೂ ಅಂದ್ರೆ ಏನು, ಅದು ಇವೆಲ್ಲ ಗ್ರಾಮರ್, ಇದು ಗ್ರಾಮೆಟಿಕಲ್ ಐಟಮ್ ಆಸ್ಪೆಕ್ಟ್. ಓಕೆ, ನೀವು ತಿಳ್ಕೊಳ್ಬೇಕು. ಇದು ಒಂದೇ ಹೂ ಅಂದ್ರೆ ಏನಂತ ಓದಿ ಮುಂದೆ ಹೋಗ್ಬಾರ್ದು. ಕ್ವಶನ್ ಪೇಪರ್ ಹೆಂಗ್ ಬಿಡಿಸ್ಬೇಕಂದ್ರ ಇಲ್ಲಿಂದ ತಗೊಂಡ್ ನೋಡ್ಬೇಕು. ಇದು ಏನು, ಇದು ಏನು, ಇದು ಏನು, ಇದು ಅಂತೂ ಗೊತ್ತಾಗತ್ತೆ. ಈಗ ಇದು ಏನು, ಇದು ಏನು, ವಾಟ್ ಇಸ್ ದಿಸ್, 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 ಒಂದೊಂದು ಗೊತ್ತಾಗಿದ್ರೆ ಆಲ್ರೆಡಿ ಮುಂದೆ ಹೋಗ್ರಿ. ಓಕೆ, ಮತ್ತೆ ಪರ್ಸನಲ್ ಪ್ರೊನೌನ್ ಯಾವ್ಯಾವು, ಪೊಸೆಸಿವ್ ಪ್ರೊನೌನ್ ಯಾವ್ಯಾವು, ರಿಲೇಟಿವ್ ಯಾವ್ದು, ಇಂಟರಾಗೇಟಿವ್ ಯಾವ್ದು, ಎಲ್ಲ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ಬೇಕು, ಅನಾಲಿಸಿಸ್ ಮಾಡ್ಬೇಕು. ನೀವು ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ತೀರಿ. ನೀವೇನ್ ಮಾಡ್ತೀರಿ, ಹೂ ಅಂದ್ರೆ ಏನು ಅಂತ ಒಂದು ಆಪ್ಷನ್ ಇರ್ತದ, ಅದ್ರಲ್ಲೇ ಅಡ್ವಾನ್ಸ್ ಅಥವಾ ನೋಡ್ತೀರಿ, ಅದನ್ನ ದಾಟಿ ಹೋಗ್ಬಿಡ್ತೀರಿ. ನೆಕ್ಸ್ಟ್ ಎಕ್ಸಾಮ್ ದಲ್ಲಿ ಇದ್ರ ಯಾವ್ದಾದ್ರು ಇದನ್ನ ಬಿಟ್ಟು ಇನ್ನೊಂದು ಕೇಳ್ಬೋದು, ಅಥವಾ ಈ ಆಪ್ಷನ್ ಆನ್ಸರ್ ಆಗಿರ್ಬೋದು ಇನ್ನೊಂದು ಎಕ್ಸಾಮ್ ದಲ್ಲಿ, ಆ ಅರ್ಥದಲ್ಲಿ. ಈಗ ನೋಡ್ರಿ, ಪರ್ಸನಲ್ ಪ್ರೊನೌನ್ ಅಂತೀವಿ. ಪರ್ಸನಲ್ ಪ್ರೊನೌನ್ ಅಂದ್ರೆ ಐ, ವಿ, ಯು, ಹಿ, ಶಿ, ಇಟ್, ದೇ ಪರ್ಸನಲ್ ಪ್ರೊನೌನ್. ಐ, ವಿ ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್, he, she, it, they third person. I first person singular, we first person plural, you ಫಸ್ಟ್ ಸೆಕೆಂಡ್ ಪರ್ಸನ್ ಸಿಂಗುಲರ್, ನೀನು ಅಂದಾಗ. ಅಗೇನ್ ಯು, ನೀವು ಅಂತ ಹೇಳಾಕ್ನು ಯುವ ಅಂತಾನೆ ಹೇಳ್ತೀವಿ, ಸೆಕೆಂಡ್ ಪರ್ಸನ್ ಪ್ಲೂರಲ್. ಹಿ, ಶಿ, ಇಟ್ ಥರ್ಡ್ ಪರ್ಸನ್ ಸಿಂಗುಲರ್, ದೇ ಥರ್ಡ್ ಪರ್ಸನ್ ಪ್ಲೂರಲ್. ಓಕೆ, ಹಂಗೆ ಮೀ, ಇವೆಲ್ಲ ಏನು, ಮೀ, ಅಸ್, ದೆಮ್. ಓಕೆ, ಇವೆಲ್ಲ ಪರ್ಸನಲ್ ಪ್ರೊನೌನ್ ಒಳಗೆ ಬರ್ತಾವ. ಫಾರ್ಮ್ಸ್ ಆಫ್ ಪರ್ಸನಲ್ ಪ್ರೊನೌನ್ ಏನು, ಪರ್ಸನಲ್ ಪ್ರೊನೌನ್ ಅದ ಬೇರೆ ಬೇರೆ ರೂಪಗಳು. ಓಕೆ, ಆ ಇದ್ದಿದ್ದು ಮೀ ಆಗುತ್ತಾ, ವಿ ಇದ್ದಿದ್ದು ಅಸ್ ಆಗುತ್ತಾ, ಯು ಇದ್ದಿದ್ದು ಇವನ ಆಗುತ್ತಾ, ಹಿ ಇದ್ದಿದ್ದು ಹಿಮ್ ಆಗುತ್ತಾ, ಶಿ ಇದ್ದಿದ್ದು ಹರ್ ಆಗುತ್ತಾ, ದೇ ಇದ್ದಿದ್ದು ದೆಮ್ ಆಗುತ್ತಾ, ಲೈಕ್ ದಿಸ್. ದೀಸ್ ಆರ್ ಆಲ್ ಪರ್ಸನಲ್ ಪ್ರೊನೌನ್ಸ್. ಓಕೆ, ಐ ಮೀನ್ ಫಾರ್ಮ್ಸ್ ಆಫ್ ಪರ್ಸನಲ್ ಪ್ರೊನೌನ್ ಬೇರೆ. ಇವು ಮೇನ್ ಆಗಿ ಪರ್ಸನಲ್ ಪ್ರೊನೌನ್ಸ್: ಐ, ವಿ, ಯು, ಹಿ, ಶಿ, ಇಟ್, ದೇ. ದೆನ್ ಪೊಸೆಸಿವ್ ಪ್ರೊನೌನ್ಸ್ ಅಂತ ಬರ್ತಾವ. ಯುವರ್ಸ್ ನಿಮ್ಮ, ಮೈನ್ ದ ಹೌಸ್ ಈಸ್ ಮೈನ್, ಮೈನ್ ಹರ್ಸ್, ದೇರ್ಸ್. ಇವು ಪೊಸೆಸಿವ್ ಪ್ರೊನೌನ್ಸ್. ಈಗ ದೇರ್ಸ್, ಇಟ್ ಈಸ್ ದೇರ್ಸ್, ದೇರ್ ಪೆನ್, ಇಟ್ ಈಸ್ ದೇರ್ಸ್, ಇಟ್ ಈಸ್ ಮೈನ್, ದೇರ್ ಪೆನ್ ಅಲ್ಲ, ಇಟ್ ಈಸ್ ದೇರ್ಸ್. ದೇರ್ ಪೆನ್ ಅಂದ್ರೆ ದೇರ್ ಅನ್ನೋದು ಎಡ್ಜೆಕ್ಟಿವ್ ಆಗುತ್ತೆ, ಅಲ್ಲಿ ಪೊಸೆಸಿವ್ ಎಡ್ಜೆಕ್ಟಿವ್ ಆಗುತ್ತೆ. ಅದಕ್ಕೆ ಇಟ್ ಈಸ್ ದೇರ್ಸ್ ಅಂದ್ರೆ ಅವರದು ಅನ್ನಂಗ, ಇಟ್ ಈಸ್ ಮೈನ್ ಅಂದ್ರೆ ಅದು ನನ್ನದು ಅನ್ನಂಗ. ಇವಕ್ಕೆಲ್ಲ ಪೊಸೆಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ದೆನ್ ರಿಲೇಟಿವ್ ಪ್ರೊನೌನ್ ಅಂದ್ರೆ ಇದು ರಿಲೇಟಿವ್ ಪ್ರೊನೌನ್ ಇದು. ಓಕೆ, ಅಂದ್ರ ಈಗ ತಿಳ್ಕೊಡ್ರಿ, ಈ ಒಂದು WH ಕ್ವಶನ್ ವರ್ಡ್ ಏನಂತ ಅಂತ ಅನ್ಸುತ್ತಲ್ಲ ನಿಮ್ಗೆ, ಅದ್ರ ಹಿಂದೆನೆ ಏನೇನು ಇರ್ಬೇಕು, ಒಂದು ನೌನ್ ಇರ್ಬೇಕು. ಅಥವಾ ಹರಿ ಅಂತ ನೋಡ್ರಿ, ಐ ಮೆಟ್ ಹರಿ. ಹೂ ಯಾರಿಗೆ ಸಂಬಂಧಪಡ್ತಾರೆ, ಹೂ ಅಂದ್ರೆ ಯಾರಿಲ್ಲಿ, ಹರಿನೇ. ಅದಕ್ಕೆ ರಿಲೇಟಿವ್, ಇದಕ್ಕೆ ರಿಲೇಟ್ ಮಾಡಕತ್ತೀವಿ ನಾವು, ಹರಿಗೆ ರಿಲೇಟ್ ಮಾಡ್ತಾ ಇದೀವಿ. ಐ ಮೆಟ್ ಹರಿ ಹೂ ಹ್ಯಾಡ್ ಜಸ್ಟ್ ರಿಟರ್ನ್ ಫ್ರಮ್ ಹಿಸ್ ಆಫೀಸ್. ಇದು ಬಹಳ ಇಂಟ್ರೆಸ್ಟಿಂಗ್ ಚಾಪ್ಟರ್. ಪ್ರೊನೌನ್, ಈ ಚಾಪ್ಟರ್ ಬಂದಾಗ, ರಿಲೇಟಿವ್ ಪ್ರೊನೌನ್ ಬಂದಾಗ ನಿಮ್ಗೆ ಡಿಟೇಲ್ ಆಗಿ ಹೇಳ್ತೀನಿ. ಬಹಳ ಇಂಟ್ರೆಸ್ಟಿಂಗ್, ಮತ್ತೆ ಹೆಚ್ಚು ವಾಕ್ಯಗಳನ್ನ ಅಂತ ಮಾತಾಡ್ತಿರ್ತೀವಿ ನಾವು ಡೈಲಿ ಅಫೇರ್ಸ್ ದಲ್ಲಿ, ಡೇ ಟು ಡೇ ಲೈಫ್ ದಲ್ಲಿ. ಓಕೆ, ಕನ್ನಡದ ಮೂಲಕ ಬಹಳ ಇಂಟ್ರೆಸ್ಟಿಂಗ್ ಆಗಿ ಇದೆ ಅದು, ಮತ್ತ ಹೆಚ್ಚು ಅಡ್ವಾನ್ಸ್ ಆಗಿ ಇರ್ತದ ನಿಮ್ಮ ಎಕ್ಸಾಮ್ ಬರುವಂತದ್ದು. ಈ ಫಾರ್ ಎಕ್ಸಾಂಪಲ್, ಐ ಮೆಟ್ ಮೈ ಫ್ರೆಂಡ್ ಹೂ ವಾಸ್ at the Srinagar. I met my friend who had, come from Bangalore. ನಾನು ಬೆಂಗಳೂರಿನಲ್ಲಿ, ಬೆಂಗಳೂರಿನಿಂದ ಬಂದಿದ್ದ ಗೆಳೆಯನನ್ನು ಭೇಟಿಯಾದೆನು. ಐ ಮೆಟ್ ಹರಿ ಹೂ ಹ್ಯಾಡ್ ಜಸ್ಟ್ ರಿಟರ್ನ್ ಫ್ರಮ್ ಹಿಸ್ ಆಫೀಸ್. ಈಗ ತಾನೇ ಆಫೀಸಿನಿಂದ ಬಂದಿದ್ದ
ಹರಿಯನ್ನು ನಾನು ಭೇಟಿಯಾದೆ. ಯಾವ ಟೆನ್ಸ್ ಇರ್ತದೆ ಅದ ಟೆನ್ಸ್ ಬಳಸ್ಬೇಕು. ಇದು ಪರ್ಸನಲ್ ಪ್ರೊನೌನ್, ಇದು ವರ್ಬ್, ಇದು ಏನು ನೌನ್, ಇದು ವರ್ಬ್, ಹೆಲ್ಪಿಂಗ್ ವರ್ಬ್. ಜಸ್ಟ್ ಜಸ್ಟ್ ಅನ್ನೋದು adverb, ರಿಟರ್ನ್ ವರ್ಬ್, ಫ್ರಾಮ್ ಪ್ರಿಪೋಸಿಷನ್, ಹೀಸ್ possessive adjective ಅದು, his office, office noun, here adverb, who relative pronoun, ಈ ಸೆಂಟೆನ್ಸ್ ನಲ್ಲಿ ರಿಲೇಟಿವ್ ಪ್ರೊನೌನ್, ಈಸ್ ಹೆಲ್ಪಿಂಗ್ ವರ್ಬ್, ಎ ಆರ್ಟಿಕಲ್. ಪ್ರತಿಯೊಂದು ವರ್ಡ್ನು ನೀವು ಗುರುತಿಸ್ಬೇಕು. ಓಕೆ, ಹೂ ಅನ್ನೋದೇನು ಇದು ಏನು ರಿಲೇಟಿವ್ ಪ್ರೊನೌನ್. ಈಗ ಫಾರ್ ಐ ವೆಂಟ್ ಟು ಎ ಹೋಟೆಲ್ ವಿಚ್ ವಾಸ್ ವೆರಿ ಕ್ಲೀನ್, ವಿಚ್ ಅನ್ನೋದು ರಿಲೇಟಿವ್ ಪ್ರೊನೌನ್. ಹೂ, ವಿಚ್, whom, whose ಇವು ರಿಲೇಟಿವ್ ಪ್ರೊನೌನ್ ಅಂತಾರೆ. ಓಕೆ, ಸೊ ಐ ಫೌಂಡ್ ಎ ಪೆನ್ ವಿಚ್ ವಾಸ್ ಲಾಸ್ಟ್ ಎಸ್ಟರ್ಡೇ. ನಿನ್ನೆ ಕಳೆದಂತ ಪೆನ್ ಅನ್ನ ನಾನು ಹುಡುಕಿದೆ, ನನಗೆ ಸಿಕ್ಕಿತು ಅಂದಂಗ. ಐ ಸಾ ಎ ಮ್ಯಾನ್, ಐ ಸಾ ಮ್ಯಾನ್ ಹೂ ವಾಸ್ ಇನ್ ದ ಆಫೀಸ್. ಆಫೀಸ್ ನಲ್ಲಿ ಇದ್ದಂತ ಮನುಷ್ಯನನ್ನ ನಾನು ನೋಡಿದೆ. ಈ ತರ ರಿಲೇಟಿವ್ ಪ್ರೊನೌನ್ ಅನ್ನ ಯೂಸ್ ಮಾಡ್ತೀವಿ. ಐ ಮೆಟ್ ಹರಿ ಹೂ ಹ್ಯಾಡ್ ಜಸ್ಟ್ ರಿಟರ್ನ್ ಫ್ರಮ್ ಆಫೀಸ್. ಹೂ ಇಲ್ಲಿ ಹಿಂದ ನೀವು ಹೂ ಬಳಸಿದ್ರಂದ್ರ ಹಿಂದ ಏನಿರ್ಬೇಕು, ಪರ್ಸನ್ ಇರ್ಬೇಕು. ವಿಚ್ ಬಳಸಿದ್ರಂದ್ರ ಹಿಂದೆ ಏನಿರ್ಬೇಕು, ವಸ್ತು, ಪ್ರಾಣಿ ಇಂಥವ್ ಇರ್ಬೇಕು. ಓಕೆ, ಐ ರೋಟ್ ಎ ಲೆಟರ್. Okay, which I read a letter which was written by Mary. I wrote a letter which was written by Prithvi, like this. Which letter, relative pronoun ಅಂತಾರ, like this. Relative pronoun ಇವೆಲ್ಲ who, which, whom, whose ಮೇಜರ್ ಆಗಿ ರಿಲೇಟಿವ್ ಪ್ರೊನೌನ್. when ಅಲ್ಲ, why ಅಲ್ಲ. ಓಕೆ, like this. ಇಂಟ್ರಾಗೇಟಿವ್ ಪ್ರೊನೌನ್ ಬರ್ತಾವ ಇವೆಲ್ಲ. whom ಇದು ಇಂಟ್ರಾಗೇಟಿವ್ ಪ್ರೊನೌನ್. when I mean who interrogative pronoun, whom interrogative pronoun, whose interrogative pronoun. ಸೇಮ್ ಅದರಲ್ಲಿ ಇದ್ದಿದ್ದು ಇದರಲ್ಲಿ ನೋಡ್ತಾವ. ಆದ್ರ ಹೂ ಈಸ್ ದಿಸ್ ಇಲ್ಲಿ ಇಂಟ್ರಾಗೇಟಿವ್ ಪ್ರೊನೌನ್ ಆಗುತ್ತೆ, ಇದು ರಿಲೇಟಿವ್ ಪ್ರೊನೌನ್ ಆಗೋದಿಲ್ಲ. whom do you meet yesterday, whom did you meet yesterday, sorry, whom did you meet yesterday, ಯಾರನ್ನ ಭೇಟಿ ಅದೇ ಇದು ಏನು ಇಂಟ್ರಾಗೇಟಿವ್ ಪ್ರೊನೌನ್. whom ಇಂಟ್ರಾಗೇಟಿವ್ ಪ್ರೊನೌನ್. ನಡುವೆ ಮಿಡಲ್ ಬಂದಿರ್ತದ ನೋಡ್ರಿ, ಅದು ರಿಲೇಟಿವ್ ಪ್ರೊನೌನ್. ಅದು ಇಂಟ್ರಾಗೇಟಿವ್ ಪ್ರೊನೌನ್ ಅಂದ್ರೆ ಸ್ಟಾರ್ಟಿಂಗ್ ಇರ್ತದ, ಅದು ಇಂಟ್ರಾಗೇಟಿವ್ ಪ್ರೊನೌನ್. ಈ ತರ ದಿಸ್ ಈಸ್ ಕಾಲ್ಡ್ ರಿಲೇಟಿವ್ ಪ್ರೊನೌನ್. ಓಕೆ, ನೆಕ್ಸ್ಟ್ ಒನ್. ಎ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್, ಸಾರಿ ಇಲ್ಲಿ ತಪ್ಪಾಗಿದೆ, ಮಾಸ್. ಎ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್. ಪ್ರವರ್ಬ್ ಅದು. ದ ಪಾರ್ಟಿಸಿಪಲ್ ಇನ್ ದ ಅಬೋವ್ ಸೆಂಟೆನ್ಸ್ ಈಸ್ ಡ್ಯಾಶ್. ಇದರಲ್ಲಿ ಯಾವ್ದು ಪಾರ್ಟಿಸಿಪಲ್ ಅಂತ ಕಂಡುಹಿಡಬೇಕು. ಈಗ ನೋಡ್ರಿ, ಪಾರ್ಟಿಸಿಪಲ್ ಜಿರಂಡ್ ಅಂತ ಎರಡು ಬರ್ತಾವ ಗ್ರಾಮರ್ದಲ್ಲಿ. ಜಿರಂಡ್ ಅನ್ನೋದು ಈಗ ಅದಕ್ಕೂ ವರ್ಬಿಗೆ ING ಹಚ್ತೀವಿ, ಪಾರ್ಟಿಸಿಪಲ್ ವರ್ಬಿಗೆ ING ಹಚ್ತೀವಿ. ಓಕೆ, ಇದು ಯಾವುದು, ಇದು ಪಾರ್ಟಿಸಿಪಲ್ ಅನ್ನೋದು ವರ್ಬಲ್ ಎಡ್ಜೆಕ್ಟಿವ್ ಅಂತಾನು ಕರೀತಾರೆ. ಇನ್ನೊಂದು ಹೆಸರೇನು, ವರ್ಬಲ್ ಎಡ್ಜೆಕ್ಟಿವ್. ಅದು ವರ್ಬಲ್ ನೌನ್ ಅದು. ಓಕೆ, ಯಾವುದು ಜಿರಂಡ, ಇನ್ನೊಂದು ಹೆಸರೇನು ವರ್ಬಲ್ ನೌನ್ ಅಂತ ಕರಿತೀವಿ. ಪಾರ್ಟಿಸಿಪಲ್ ಗೆ ವರ್ಬಲ್ ಎಡ್ಜೆಕ್ಟಿವ್ ಅಂತ ಕರಿತೀವಿ. ಪಾರ್ಟಿಸಿಪಲ್ ಆರ್ ವರ್ಬಲ್ ಎಡ್ಜೆಕ್ಟಿವ್, ಜಿರನ್ ಆರ್ ವರ್ಬಲ್ ನೌನ್. ವರ್ಬ್ ಹಂಗ್ ಕಾಣ್ತಾವ ಆದ್ರೆ ವರ್ಬ್ ಅಲ್ಲ. ಆ ಅರ್ಥದಲ್ಲಿ ವರ್ಬಲ್ ಎಡ್ಜೆಕ್ಟಿವ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಪಾರ್ಟಿಸಿಪಲ್. ಅಂದ್ರೆ ವರ್ಬಿಗೆ ING ಪ್ರತ್ಯಯವನ್ನ ಹಚ್ಚಿರ್ತೀವಿ. ಈ ದ ಪಾರ್ಟಿಸಿಪಲ್ ಇನ್ ದ ಅಬೋವ್ ಸೆಂಟೆನ್ಸ್ ಈಸ್, ಇದರಲ್ಲಿ ಪಾರ್ಟಿಸಿಪಲ್ ಯಾವುದು ಅಂತ ಎ ಅನ್ನೋದೇನು ನೀವು ಈಗ ಗೊತ್ತಾಗದೆ ಇದ್ರೆ ಏನ್ ಮಾಡ್ಬೇಕು, ನೀವು ಉಳಿದಿದ್ದು ಎಲ್ಲ ಮಾರ್ಕ್ ಮಾಡ್ಕೊತ ಹೋಗ್ಬೇಕಾಗಿ. ಎ ಅಂದ್ರೇನು ಆರ್ಟಿಕಲ್, ಇದು ಅಲ್ಲ. ಓಕೆ, ಸ್ಟೋನ್ ಅಂದ್ರೇನು ನೌನ್, ಇದು ಅಲ್ಲ. ಗ್ಯಾದರ್ಸ್, ಸ್ಟೋನ್ ಗ್ಯಾದರ್ಸ್ ಇದು ವರ್ಬ್. ನೋ ನೆಗೆಟಿವ್ ವರ್ಡ್, ಇಲ್ಲಿ ಅಡ್ವರ್ಬ್ ಅದು. ಈ ಸೆಂಟೆನ್ಸ್ ನಲ್ಲಿ ನೆಗೆಟಿವ್ ವರ್ಡ್ ಪಾರ್ಟ್ ಆಫ್ ಸ್ಪೀಚ್ ದಲ್ಲಿ ಏನಾಗುತ್ತ, ಇದು ಅಡ್ವರ್ಬ್. ಇದು ಮಾಸ್ ನೌನ್. ಮತ್ತು ಉಳಿದಿದ್ದ ಯಾವ್ದು ಈಗ ಇದೆಯಲ್ಲ. ಈ ತರ ಆದ್ರೂ ಕಂಡು ಹಿಡಿಬಹುದು.
ಇದು ಗೊತ್ತಿರಕ್ಕಿಲ್ಲ ನೀವು ಪಾರ್ಟಿಸಿಪಲ್ ಅಂತ ಹೇಳಿ, ಬಟ್ ಉಳಿದಿದ್ವಲ್ಲ ಯಾವದವ ಅಂತ ನಿಮ್ಗೆ ಪಕ್ಕ ಗೊತ್ತಿದೆಯಲ್ಲ, ಹಿಂಗಾದ್ರೂ ನೀವು ಕ್ವಶನ್ ಅನ್ನ ಬಿಡಿಸಬಹುದು. ಓಕೆ, ಕಣ್ಮುಚ್ಚಿ ಇದನ್ನೇ ಬರಿಬೇಕು, ಅವಾಗ ಅದೇ ಕರೆಕ್ಟ್ ಆಗಿರ್ತದ. ಒಂದ್ ವೇಳೆ ನೀವು ಪಾರ್ಟಿಸಿಪಲ್ ಅಂದ್ರೆ ಏನ್ ಗೊತ್ತಾಗ್ಲಿಲ್ಲ, ಉಳಿದಿದ್ದು ಗೊತ್ತದಾವಲ್ಲ, ಉಳಿದಿದ್ದು ಗೊತ್ತಾಗದೇ ಇದ್ದಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಲೈಕ್ ದಿಸ್. ರೋಲಿಂಗ್ ಸ್ಟೋನ್, ಈಗ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದಾಗ ತಾ ತಾ ಅಂತ ಬರ್ತದೆ ನೋಡ್ರಿ, ಓಡುತ್ತಾ. ರನ್ನಿಂಗ್, ಹಿ ಕೇಮ್ ರನ್ನಿಂಗ್ ವೆರಿ ಫಾಸ್ಟ್, ಓಡುತ್ತಾ ಫಾಸ್ಟ್ ಆಗಿ ಬಂದ. ಐ ವಾಚ್ಡ್ ಟಿವಿ ಈಟಿಂಗ್, ನಾನು ಊಟ ಮಾಡುತ್ತಾ ಟಿವಿ ನೋಡಿದೆ. ತಾ ಅಂತ ಬರ್ತದ ನೋಡ್ರಿ. ಓಕೆ, ಅದಕ್ ಇವಕ್ಕೇನಂತಾರ, ಪಾರ್ಟಿಸಿಪಲ್ ಅಂತಾರ. ರೋಲಿಂಗ್ ಸ್ಟೋನ್, ಯುವ ಅಂತ ಬರ್ತದ ನೋಡ್ರಿ, ಅದಕ್ಕೂ ಪಾರ್ಟಿಸಿಪಲ್ ಅಂತಾರ. ರೋಲಿಂಗ್ ಸ್ಟೋನ್ ಅಂದ್ರೆ ಸುತ್ತುವ ಇದು ಏನು ಕಲ್ಲು, ಅಥವಾ ಈಗ ನೋಡ್ರಿ ಎಕ್ಸಾಂಪಲ್ ಕೊಡ್ತಾರೆ, ರನ್ನಿಂಗ್ ಟ್ರೈನ್, ಓಡುವ ಟ್ರೈನ್, ರೈಲು. ಓಕೆ, ಶೈನಿಂಗ್ ಸ್ಟಾರ್, ಹೊಳೆಯುವ ನಕ್ಷತ್ರ, ಶೈನಿಂಗ್ ಸ್ಟಾರ್. ಯುವ ಅಂತ ಬರ್ತದಲ್ಲ, ದಟ್ ಈಸ್ ಆಲ್ಸೋ ಕಾಲ್ಡ್ ಏನು ಪಾರ್ಟಿಸಿಪಲ್. ತಾ ಅಂತ ಹೇಳಿದ್ನಲ್ಲ ಆಗ್ಲೇ, ಅದು ಪಾರ್ಟಿಸಿಪಲ್. ಜಿರಂಡ ಅಲ್ಲ, ಉದನ್ನು ಅಂತ ಬರ್ತದೆ. ಏನು, ರೀಡಿಂಗ್ ಇಂಪ್ರೂವ್ಸ್ ಮೈ ನಾಲೆಜ್, ರೀಡಿಂಗ್ ಇಂಪ್ರೂವ್ಸ್ ನಾಲೆಜ್. ಓದುವುದು, ಉದನ್ನು, ಅವು ಏನು ಜಿರಂಡ. ಅವು ಟಾಪಿಕ್ ಬಂದಾಗ ಇನ್ನಿಷ್ಟು ಡಿಟೇಲ್ ಆಗಿ ಹೇಳ್ತೀನಿ. ಈಗ ನೋಡ್ರಿ, ಪಾರ್ಟಿಸಿಪಲ್ ಅಂದ್ರ ಇದು ಯಾವುದು, ರೋಲಿಂಗ್. ರೋಲಿಂಗ್ ಈಸ್ ಫಸ್ಟ್ ಒನ್. ಪಾರ್ಟಿಸಿಪಲ್ ಇನ್ ದ ಅಬೌವ್ ಸೆಂಟೆನ್ಸ್ ಇಸ್ ಏನು, ಪಾರ್ಟಿಸಿಪಲ್. ಇದು ವರ್ಬ್, ಇದು ನೌನ್, ಇದು ನೌನ್. ಓಕೆ, ಲೈಕ್ ದಿಸ್. ರೋಲಿಂಗ್, ಆಗಲೇ ಹೇಳಿದಲ್ಲ, ಶೈನಿಂಗ್ ಸ್ಟಾರ್, ರನ್ನಿಂಗ್ ಶೂಸ್, ಡ್ಯಾಜ್ಲಿಂಗ್ ಫೇಸ್. ಓಕೆ, ಇಂಥವೆಲ್ಲ ಏನು ಪಾರ್ಟಿಸಿಪಲ್. ಪರ್ಫೆಕ್ಟ್ ಪಾರ್ಟಿಸಿಪಲ್ ಇರ್ತಾವ. ಬ್ರೋಕನ್ ಹಾರ್ಟ್, ಸ್ಟೋಲನ್ ಗೂಡ್ಸ್, ಲೈಕ್ ದಿಸ್. ದೇರ್ ಆರ್ ಮೆನಿ. ಚಾಪ್ಟರ್ ಬಂದಾಗ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಗೆ ಮಾರ್ಕ್ಸ್ ಮಿಸ್ ಆಗಕ್ ಚಾನ್ಸನೇ ಇಲ್ಲ. ಅದಕ್ಕಾಗಿ ನೀವು ಸ್ವಲ್ಪ ಕನ್ನಡದ ಮೂಲಕ ಅದರಲ್ಲಿ ಈಸಿಯಾಗಿ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ಒನ್. ಟು ಫೈಂಡ್ ಫಾಲ್ಟ್ ಈಸ್ ಈಸಿ. ಇದರಲ್ಲಿ ಏನಂದ್ರೆ, ಹಿಯರ್ ದ ಇನ್ಫಿನಿಟಿವ್ ಈಸ್ ಯೂಸ್ಡ್ ಆಸ್. ಈ ಇನ್ಫಿನಿಟಿವ್ ಮೊದಲು ಕಂಡು ಹಿಡಿಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಸಲ ಹೇಳಿದ್ದೀನಿ. ಇನ್ಫಿನಿಟಿವ್ ಅಂದ್ರೆ ಬೇಸ್ ವರ್ಬ್, ಅದು ಬೇಸ್ ವರ್ಬ್. ಈಗ ಟು ಈಟ್, ಟು ಗೋ, ಟು ರೀಡ್. ವರ್ಬ್ ಒನ್ ಇರ್ತೈತಲ್ಲ, ಅದ್ರ ಹಿಂದೆ ಟು ಹಚ್ಚುದು, ಅದಕ್ಕೆ ಇನ್ಫಿನಿಟಿವ್ ಅಂತ. ಟು ರೀಡ್, ಟು ಈಟ್, ಟು ಗೋ, ಟು ರೀಡ್, ಟು ರೈಟ್, ಟು ಕಮ್. ಓಕೆ, ಇವಕ್ಕೆಲ್ಲ ಇನ್ಫಿನಿಟಿವ್ ಅಂತಾರ. ಇವಕ್ ಎರಡು ಅರ್ಥ ಅದಾವ. ಇಂಗ್ಲಿಷ್ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ಈಟ್ ಊಟ ಮಾಡು, ಟು ಈಟ್ ಊಟ ಮಾಡಲು, ಲು ಅಂತ ಅರ್ಥ ಕೊಡ್ತದ. ಗೋ ಹೋಗು, ಹೋಗಲು, ಟು ಗೋ. ರೀಡ್ ಓದು, ಓದಲು, ಟು ರೀಡ್. ರೈಟ್ ಬರೆ, ಟು ರೈಟ್ ಬರೆಯಲು. ಕಮ್ ಬರು, ಟು ಕಮ್ ಬರಲು. ಈ ತರ ವರ್ಬ್ ಒನ್ನಿಗೆ ಟು ಆಡ್ ಮಾಡ್ಬೇಕು ನೀವು, ಅದು ಲು ಅಂತ ಅರ್ಥ ಕೊಡ್ತದ. ಇನ್ನೊಂದು ಏನ್ ಅರ್ಥ ಕೊಡುತ್ತ ಅಂತಂದ್ರೆ, ಈಗ ನೋಡ್ರಿ, ಅದು ಜಿರಂಡ್ ಏನ್ ಅರ್ಥ ಕೊಡ್ತಿರ್ತದ ನೋಡ, ಅದೇ ಅರ್ಥ ಕೊಡ್ತಿರ್ತದ. ಜಿರಂಡ ಸ್ಥಳದಲ್ಲಿ ನೀವು ಇದನ್ನ ಯೂಸ್ ಮಾಡಬಹುದು. ಇಟ್ ಕ್ಯಾನ್ ರೀಪ್ಲೇಸ್ ಜಿರಂಡ, ಆರ್ in place of gerund you can use infinitive. In place of infinitive we can use gerund. You know, to find fault is easy. ಫಾಲ್ಟ್ ಕಂಡು ಹಿಡಿಯುವುದು, ಉದು ಅಂತ ಬರ್ತದೆ ನಾವು ಟ್ರಾನ್ಸ್ಲೇಷನ್ ಮಾಡಿದಾಗ. ಫೈಂಡ್ ಫಾಲ್ಟ್, ತಪ್ಪನ್ನು ಕಂಡು ಹಿಡಿಯುವುದು ಈಜಿ. ಇದು ನೌನ್ ಆಗಿ ಆಕ್ಟ್ ಮಾಡ್ತಾ ಇದೆ, ನೌನ್ ಆಗಿ ಆಕ್ಟ್ ಮಾಡ್ತಾ ಇದೆ. ಟು ಫೈಂಡ್ ಫಾಲ್ಟ್. ಟು ರೀಡ್ ಈಸ್ ಮೈ ಹಾಬಿ, ರೀಡಿಂಗ್ ಈಸ್ ಮೈ ಹಾಬಿ. ಬೋತ್ ಆರ್ ಕರೆಕ್ಟ್. ರೀಡಿಂಗ್ ಅನ್ನೋದು ಜಿರಂಡ, ಅದೇ ಅರ್ಥನ ಕೊಡ್ತತ. ಟು ರೀಡ್ ಈಸ್ ಮೈ ಹಾಬಿ, ಓದಲು ನನ್ನ ಹವ್ಯಾಸ ಅಲ್ಲ. ಲೂ ಬರುದಿಲ್ಲ, ಏನ್ ಬರ್ತತ, ಓದುವುದು ಅಂತನೂ ಅರ್ಥ ಬರ್ತತಿ ಇಲ್ಲಿ. ಲೂ ಅನ್ನೋದು ಒಂದು, ಇನ್ನೊಂದು ಜಿರಂಡಕ್ ಏನ್ ಹೇಳ್ತಿರ್ತೀವಿ ನೋಡು, ಅದೇ ಅರ್ಥನೂ ನಾವು ಇದಕ್ಕೆ ಹೇಳ್ಬಹುದು. ಟು ರೀಡ್ ಈಸ್ ಮೈ ಹಾಬಿ ಅನ್ನೋದು ಕರೆಕ್ಟ್, ರೀಡಿಂಗ್ ಈಸ್ ಮೈ ಹಾಬಿ ಅನ್ನೋದು ಕರೆಕ್ಟ್. ಎರಡು ಅರ್ಥನೂ ಒಂದೇ, ಓದುವುದು ನನ್ನ ಹವ್ಯಾಸ. ಐ ವಾಂಟ್ ಟು ಸಿಂಗ್, ನಾನು ಹಾಡಲು ಇಷ್ಟಪಡುತ್ತೇನೆ. ಸಿಂಗಿಂಗ್ ಈಸ್ ಮೈ ಹಾಬಿ, ಹಾಡುವುದು ನನ್ನ ಹವ್ಯಾಸ. ಟು ಸಿಂಗ್ ಈಸ್ ಮೈ ಹಾಬಿ, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಹಾಡುವುದು ನನ್ನ ಹವ್ಯಾಸ. ಸಿಂಗಿಂಗ್ ಈಸ್ ಮೈ ಹಾಬಿ, ಜಿರಂಡ ಸಿಂಗಿಂಗ್ ಇಯರ್. ಸಿಂಗ್ ಈಸ್ ಮೈ ಹಾಬಿ, ಇದು ಹಾಡುವುದು ನನ್ನ ಹವ್ಯಾಸ. ಬೋತ್ ಆರ್ ಕರೆಕ್ಟ್. ಓಕೆ,
ಈಗ ಟು ಫೈಂಡ್ ಏನಂದಾರ ಅವರು ಸಬ್ಜೆಕ್ಟ್ ಆಫ್ ಎ ವರ್ಬ್, ಆಬ್ಜೆಕ್ಟ್ ಆಫ್ ಎ ಟ್ರಾನ್ಸಿಟಿವ್ ವರ್ಬ್, ಕಾಂಪ್ಲಿಮೆಂಟ್ ಆಫ್ ಎ ವರ್ಬ್, ನನ್ ಆಫ್ ದಿ ಅಬೋವ್. ಯಾವ್ದಂದಾರ ಅಂದ್ರೆ ಇದು ಯಾವ್ದು ಕರೆಕ್ಟ್ ಆಗುತ್ತಂದ್ರೆ ಸಬ್ಜೆಕ್ಟ್ ಆಫ್ ಎ ವರ್ಬ್. ಇದು ವರ್ಬ್ ಅಂತ ಕನ್ಸಿಡರ್ ಆಗುತ್ತೆ, ಅದು ಹೆಲ್ಪಿಂಗ್ ವರ್ಬ್ ಇರ್ಲಿ ಮೇನ್ ವರ್ಬ್ ಇರ್ಲಿ. ಇದು ವಾಟ್ ಈಸ್ ಈಸಿ ಅಂತ ಕೇಳಿದಾಗ ಆನ್ಸರ್ ಏನ್ ಬರ್ತದ? ವಾಟ್ ಈಸ್ ಈಸಿ? ಟು ಫೈಂಡ್ ವಾಟ್ ಈಸ್ ಈಸಿ. ನೌನ್ ಸ್ಥಾನದಲ್ಲಿ ಇದೆ ಸಬ್ಜೆಕ್ಟ್ ಆಫ್ ಎ ವರ್ಬ್, ಇದು ಸಬ್ಜೆಕ್ಟ್ ಸ್ಥಾನದಲ್ಲಿ ಇದೆ. ಟು ಫೈಂಡ್ ವಾಟ್ ಈಸ್ ಈಸಿ. ವಾಟ್ ಈಸ್ ಈಸಿ, ಏನು ಈಸಿ ಅಂತ ಕೇಳಿದಾಗ, ಏನು ಅಂತ ಕ್ವಶನ್ ಕೇಳಿದಾಗ ಆನ್ಸರ್ ಏನ್ ಬರ್ತದ? ಅದು ಸಬ್ಜೆಕ್ಟ್ ಆಗಿರ್ತದ. ಇಲ್ಲಿ ಇನ್ಫಿನಿಟಿವ್, ಟು ಫೈಂಡ್ ಅನ್ನೋದು ಇನ್ಫಿನಿಟಿವ್, ಇಟ್ ಈಸ್ ಆಕ್ಟಿಂಗ್ ಆಸ್ ಎ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಆಫ್ ಎ ವರ್ಬ್ ಇದು ಆಕ್ಟ್ ಮಾಡ್ತಾ ಇದೆ. ಓಕೆ, ಸಬ್ಜೆಕ್ಟ್ ಆಫ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಅಂದ್ರ ಒಂದು ವಾಕ್ಯದಲ್ಲಿ ಅಬ್ಜೆಕ್ಟ್ ಇದ್ರ ಅದಕ್ಕೆ ಅದರಲ್ಲಿ ಇರುವಂತ ವರ್ಬ್ಗೆ ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಓಕೆ, ಐ ಥ್ರೀ ಎ ಸ್ಟೋನ್. ಸ್ಟೋನ್, ಐ ಥ್ರೀ ಎ ಸ್ಟೋನ್. ಥ್ರೀ ಅನ್ನೋದು ಟ್ರಾನ್ಸಿಟಿವ್ ವರ್ಬ್ ಇಲ್ಲಿ, ಬಿಕಾಸ್ ಇದರಲ್ಲಿ ಅಬ್ಜೆಕ್ಟ್ ಇದೆ. ಯಾವ ವಾಕ್ಯದಲ್ಲಿ ಅಬ್ಜೆಕ್ಟ್ ಇರ್ತತೋ ಆ ವಾಕ್ಯದಲ್ಲಿರುವ ವರ್ಬ್ ಕ್ರಿಯಾಪದ ಏನು ಟ್ರಾನ್ಸಿಟಿವ್ ವರ್ಬ್. ಯಾವ ವಾಕ್ಯದಲ್ಲಿ ಅಬ್ಜೆಕ್ಟ್ ಇರೋದಲ್ಲೋ ಆ ವಾಕ್ಯದಲ್ಲಿರುವ ವರ್ಬ್ ಇನ್ ಟ್ರಾನ್ಸಿಟಿವ್ ವರ್ಬ್. ಓಕೆ, ಚಿಲ್ಡ್ರನ್ ಗೋ ಟು ಸ್ಕೂಲ್. ಚಿಲ್ಡ್ರನ್, ಮಕ್ಕಳು ಶಾಲೆಗೆ ಹೋಗುತ್ತಾರೆ. ಇಲ್ಲಿ ಅಬ್ಜೆಕ್ಟ್ ಇಲ್ಲ. ಯಾರಿಗೆ ಹೋಗುತ್ತಾರೆ, ಏನನ್ನು ಹೋಗುತ್ತಾರೆ, ಓಕೆ, ಯಾರನ್ನು ಹೋಗುತ್ತಾರೆ, ಈ ಕ್ವಶನ್ಗೆ ಆನ್ಸರ್ ಬಂದದ್ದು ಮಾತ್ರ ಅಬ್ಜೆಕ್ಟ್. ಈ ಕ್ವಶನ್ಗೆ ಆನ್ಸರ್ ಬರೋದು ನೋಡ್ರಿ, ಚಿಲ್ಡ್ರನ್ ಶಾಲೆಗೆ ಹೋಗುತ್ತಾರೆ, ಮಕ್ಕಳು ಶಾಲೆಗೆ ಹೋಗುತ್ತಾರೆ, ಯಾರಿಗೆ ಹೋಗುತ್ತಾರೆ, ಏನನ್ನು ಹೋಗುತ್ತಾರೆ, ಯಾರನ್ನು ಹೋಗುತ್ತಾರೆ, ಏನು ಹೋಗುತ್ತಾರೆ, ನಾಲ್ಕು ಆನ್ಸರ್ ಬರಲಿಲ್ಲ. ಅದಕ್ಕೆ ಇದರಲ್ಲಿ ಅಬ್ಜೆಕ್ಟ್ ಇಲ್ಲ. ಇಲ್ಲಿ ಗೋ ಅನ್ನೋದು ಇನ್ ಟ್ರಾನ್ಸಿಟಿವ್ ವರ್ಬ್. ಚಿಲ್ಡ್ರನ್ ಗೋ ಟು ಸ್ಕೂಲ್. ಅದರಲ್ಲೇ ವರ್ಬ್ ಇತ್ತಂದ್ರ ಐ ಥ್ರೀ ಎ ಸ್ಟೋನ್, ನಾನು ಕಲ್ಲನ್ನು ಒಗೆದೆನು. ಏನನ್ನು ಒಗೆದೆನು? ಎಸೆದೆನು, ಕಲ್ಲನ್ನು ಎಸೆದೆನು. ಏನನ್ನು ಅನ್ನೋದಕ್ಕೆ ಆನ್ಸರ್ ಬಂತು ನೋಡು, ಅದು ಅಬ್ಜೆಕ್ಟ್ ಆಗಿರ್ತದೆ. ಅಂದ್ರ ಸ್ಟೋನ್ ಅನ್ನೋದು ಅಬ್ಜೆಕ್ಟ್. ದಟ್ ಈಸ್ ವೈ ಇಟ್ ಹ್ಯಾಸ್ ಅಬ್ಜೆಕ್ಟ್. ದಟ್ ಈಸ್ ವೈ ಥ್ರೀ ಈಸ್ ಎ ಟ್ರಾನ್ಸಿಟಿವ್ ವರ್ಬ್. ಓಕೆ, ಇನ್ನು ಇಷ್ಟು ಆ ಚಾಪ್ಟರ್ ಬಂದಾಗ ಡೀಟೇಲ್ ಆಗಿ ಹೇಳ್ತೀನಿ. ಲೈಕ್ ದಿಸ್. ಕಾಂಪ್ಲಿಮೆಂಟ್ ಅಂದ್ರೆ ಒಂದು ವಾಕ್ಯವನ್ನು ಪೂರ್ಣಗೊಳಿಸಲು ಬಂದಂತ ಪದ. ಓಕೆ, ಹಿ ಈಸ್ ಎ ಸ್ಟೂಡೆಂಟ್ ಆಫ್ ದಟ್ ಸ್ಕೂಲ್. ಓಕೆ, ಹಿ ಈಸ್ ಮುಂದೆಲ್ಲ ಇದ್ದಿದ್ದೆಲ್ಲ ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ಕಾಂಪ್ಲಿಮೆಂಟ್ ಕಂಪ್ಲೀಟ್ ದ ಸೆಂಟೆನ್ಸ್. ಓಕೆ, ಲೈಕ್ ದಿಸ್. ನನ್ ಆಫ್ ದಿ ಅಬೌವ್. ದಿಸ್ ಸಬ್ಜೆಕ್ಟ್ ಆಫ್ ಎ ವರ್ಬ್. ನೆಕ್ಸ್ಟ್ ಒನ್, modern people lead a very technical life. Replace the underlined phrase with a suitable collocation given below. ನಾನು ಹಿಂದಿನ ವಿಡಿಯೋದಲ್ಲಿ ಕೊಲೊಕೇಶನ್ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದೀನಿ. ಕೊಲೊಕೇಶನ್ಸ್ ಬಹಳ ಇಂಪಾರ್ಟೆಂಟ್. ನಾವು ಕೊಲೊಕೇಶನ್ ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರ ವರ್ಡ್ಸ್ ಅನ್ನ ನಮ್ಮ ಇಂಗ್ಲಿಷ್ ಬಹಳ ಚೆನ್ನಾಗಿದೆ ಅಂತ ತಿಳ್ಕೊಳ್ತಾರ. ಓಕೆ, ಈ ತರ ಮಾತಾಡಕತ್ತೀವಿ, ಲೀಡ್ ಎ ವೆರಿ ಟೆಕ್ನಿಕಲ್ ಲೈಫ್ ಅಂತ ಹೇಳಿ ರಾಂಗ್ ಯೂಸೇಜ್ ಅದು. ಓಕೆ, ಕೊಲೊಕೇಶನ್ಸ್ ಅಂದ್ರೆ collocations are the natural combination of words which the native speaker commonly use. Native speaker ಕಾಮನ್ ಆಗಿ ಯೂಸ್ ಮಾಡ್ತಿರ್ತಾರ ಅವನ್ನ. ಮತ್ತ ಸುಟೇಬಲ್ ವರ್ಡ್ಸ್ ಅವು. ಈಗ ಲಾಂಗ್ ಟ್ರೀ ಅಂತ ಹೇಳುದಿಲ್ಲ, ಟಾಲ್ ಟ್ರೀ ಅಂತ ಹೇಳ್ತೀವಿ. ಓಕೆ, ಲೈಕ್ ದಿಸ್. ಈ ತರ ಇಲ್ಲಿ ನೋಡ್ರಿ ಅವ್ರು ಏನ್ ಕೊಟ್ಟಿದಾರ, ಲೀಡ್ ಎ ವೆರಿ ಟೆಕ್ನಿಕಲ್ ಲೈಫ್ ಅನ್ನೋದು ರಾಂಗ್ ಕೊಲೋಕೇಟ್ ಆಗೈತಿ ವರ್ಡ್. ಟೆಕ್ನಿಕಲ್ ಲೈಫ್ ಅಂತ ಅನ್ನೋದಿಲ್ಲ, ಟೆಕ್ನಿಕಲ್ ಗ್ಲಿಚ್ ಅಂತೀವಿ ನಾವು. ಇನ್ನು ಟೆಕ್ನಿಕಲ್ ಎರರ್ ಅಂತೀವಿ, ಅದು ಕೊಲೋಕೇಟ್ ವರ್ಡ್. ಅದು ಇಲ್ಲಿ ಟೆಕ್ನಿಕಲ್ ಲೈಫ್ ಅಂತ ಯಾವಾಗಲೂ ಬಳಸೋದಿಲ್ಲ. ಓಕೆ, ಅದು ಜನರಲ್ ಆಗಿ ತಗೊಳ್ತೀವಿ ನಾವು. ಅಲ್ಲಿ ಇದರಲ್ಲಿ ಯಾವುದು ಕೊಲೋಕೇಟ್ ಆಗುತ್ತಂತ, ಲೀಡ್ ಎ ವೆರಿ ಮಷಿನರಿ ಲೈಫ್ ಅಂತೀವನು ಅನ್ನೋದಿಲ್ಲ. ಲೀಡ್ ಎ ವೆರಿ ಟೆಕ್ನಾಲಜಿಕಲ್ ಲೈಫ್ ಅಂತೀವನು ಅನ್ನಿಲ್ಲ, ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತೀವಿ. ಓಕೆ, ಲೀಡ್ ಎ ವೆರಿ ಮೆಕ್ಯಾನಿಕಲ್ ಲೈಫ್. ಈಗಿನ ಜೀವನ ಏನ್ ಬಿಡ್ರಿ, ಬಹಳ ಮೆಕ್ಯಾನಿಕಲ್ ಲೈಫ್ ಆಗ್ಬಿಟ್ಟಿದೆ ಅಂತೀವಿ ನೋಡ್ರಿ. ದಿಸ್ ಇಸ್ ಕರೆಕ್ಟ್, ಮೆಕ್ಯಾನಿಕಲ್ ಲೈಫ್. ನೋಡ್ರಿ, ಇದನ್ನೇ ಬೇರೆ ಬೇರೆ ಕೊಲೊಕೇಶನ್ ಯೂಸ್ ಮಾಡ್ರಿ. ಮೆಕ್ಯಾನಿಕಲ್ ಲೈಫ್ ಅಂತೀವಿ, ಸಿಂಪಲ್ ಲೈಫ್ ಅಂತೀವಿ. ಓಕೆ, ಸ್ಪಿರಿಚುವಲ್ ಲೈಫ್ ಅಂತೀವಿ, ಮೆಕ್ಯಾನಿಕಲ್ ಲೈಫ್, ಬಿಜಿ ಲೈಫ್ ಅಂತೀವಿ, ಹ್ಯಾಪಿ ಲೈಫ್ ಅಂತೀವಿ. ಹಿ ಲೀಡ್ಸ್ ಎ ವೆರಿ ಹ್ಯಾಪಿ ಲೈಫ್, ಹಿ ಲೀಡ್ಸ್ ಎ ವೆರಿ ಬಿಜಿ ಲೈಫ್, ಹಿ ಲೀಡ್ಸ್ ಎ ಸಿಂಪಲ್ ಲೈಫ್, ಹಿ ಲೀಡ್ಸ್ ಎ ಡಿಸ್ಟ್ರೆಸ್ಸಿಂಗ್ ಲೈಫ್. ಈ ತರ ಕೊಲೋಕೇಟ್ ಮಾಡ್ತೀವಿ ವರ್ಡ್ಸ್ ಅನ್ನು. ಓಕೆ, ಅವು ಬಹಳ ಇಂಪಾರ್ಟೆಂಟ್. ಇದಕ್ಕ ಯಾವ್ದು ಆನ್ಸರ್? ಇದು ಇದನ್ನ ತೆಗೆದ ಫ್ರೇಸ್ ಇದನ್ನ ರೀಪ್ಲೇಸ್ ಮಾಡ್ಬೇಕು, ಅದ್ರ ಬದಲಾಗಿ ಇದನ್ನ ಬರಿಬೇಕು. ಅಂದ್ರೆ ಮೆಕ್ಯಾನಿಕಲ್ ಲೈಫ್ ಅಂತೀವಿ, ಟೆಕ್ನಿಕಲ್ ಲೈಫ್ ಅಂತ ಹೇಳುದಿಲ್ಲ. ಅವ್ರು ಒಂದು ಸೆಂಟೆನ್ಸ್ ದಲ್ಲಿ ಕೊಟ್ಟಿರ್ತಾರೆ,
ಅವ್ರು ಅಂಡರ್ಲೈನ್ ಮಾಡ್ಯಾರ, ಒಮ್ಮೊಮ್ಮೆ ಅಂಡರ್ಲೈನ್ ಮಾಡೋದಿಲ್ಲ, ನಾವೇ ತಿಳ್ಕೊಳ್ಬೇಕು ಯಾವ್ದು ಇರ್ಬೋದು ಇದು ಅಂತೇಳಿ. ನೀವ್ ಹೇಳ್ತಿರಿಲ್ರಿ ಅಂಡರ್ಲೈನ್ ಮಾಡಿದ್ದಿಲ್ಲ ಅವರು ಕೊಟ್ಟು ಬಿಟ್ಟಿದಾರ, ನಾವ್ ಯಾವ್ದಂತ ತಿಳ್ಕೊಳ್ಳೋದು ಅಂತ ಹೇಳಿಕ್ ಆಗುದಿಲ್ಲ ಅವಾಗ. ಓಕೆ, ಯಾಕಂತಂದ್ರೆ ಅವರು ಸ್ಪಷ್ಟವಾಗಿ ಹೇಳಿದಾರೆ ಕೊಲೊಕೇಶನ್, ಕೊಲೊಕೇಶನ್ ಯಾವ್ದಂತ ನೀವು ಹುಡುಕ್ಬೇಕು. ಅವ್ರು ಅಂಡರ್ಲೈನ್ ಮಾಡ್ಲಿ ಬಿಡ್ಲಿ, ಇಲ್ಲಿ ಅಂಡರ್ಲೈನ್ ಮಾಡ್ಕೊಟ್ಟಿದಾರ, ಇದು ಕೊಲೊಕೇಶನ್ ಅಂತ ನಿಮ್ಗೆ ಗೊತ್ತಾಯ್ತು. ಒಮ್ಮೊಮ್ಮೆ ಅಂಡರ್ಲೈನ್ ಮಾಡೋದಿಲ್ಲ ಅವರು. ಓಕೆ, ನೀವು ಅವಾಗ ಹೇಳ್ಬಾರ್ದು ಏನಂತಾಳೆ, ಇಲ್ರಿ ತಪ್ಪು ಕೊಟ್ಟಿದ್ರು, ಅವ್ರು ಅಂಡರ್ಲೈನ್ ಮಾಡಿದ್ದಿಲ್ಲ, ನಮಗ್ ಕೊಲೊಕೇಶನ್ ಯಾವ್ದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅದು ರಾಂಗ್. ಅದು ಕೊಲೊಕೇಶನ್ ನಿಮ್ ಸಿಲೆಬಸ್ ಇದೆಯಲ್ಲ, ಕೊಲೊಕೇಶನ್ ಅಂತ ಏನಂತ ಗೊತ್ತಿರ್ಬೇಕಾಗಿತ್ತಲ್ಲ ನಿಮಗೆ. ಆ ಅರ್ಥದಲ್ಲಿ ಕ್ವಶನ್ ರೈಸ್ ಆಗ್ತಾವ. ಸೊ ಅದಕ್ಕಾಗಿ ಎಲ್ಲಾ ರೀತಿಯಿಂದಲೂ ತಯಾರಿ ನಡೆಸ್ಬೇಕು, ಒಂದು ವೇದಲ್ಲಿ ಮಾತ್ರ ಹೋಗ್ಬಾರ್ದು. ಓಕೆ, ಈ ಅರ್ಥದಲ್ಲಿ ನಾವು ಈಗ 4 ಕ್ವಶನ್ಸ್ ಗಳನ್ನ ನೋಡಿದೀವಿ. ಹೀಗೇನೆ ಡಿಟೇಲ್ ಆಗಿ ನೀವು ಬಿಡಿಸಿದ್ರೆ ಬಹಳ ಒಳ್ಳೆಯದು. ಓಕೆ, ಇದರೊಂದಿಗೆ ನನ್ನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ತಿಳ್ಕೊಂಡು ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.